ಹಲೋ, ಗುಡ್ ಈವ್ನಿಂಗ್. ಮೊನ್ನೆ ಹಪ್ಪಳ ಸ್ವಲ್ಪ ದಪ್ಪವಾದ ಕಾರಣ 3 ದಿನ ಬೇಕಾಯಿತು. ಇಲ್ಲಿ ಒಂದೇ ದಿನದಲ್ಲಿ ಒಣಗ್ತದೆ. ಇದು ಯಾವಾಗಲೂ ಹಲಸಿನ ಕಾಯಿಂದಲೇ ಹಪ್ಪಳ ಮಾಡೋ ಬದಲು ಇವತ್ತು ಹಣ್ಣಾದ ಹಲಸಿನ ಹಣ್ಣಿನಿಂದ ನಾನು ಹಪ್ಪಳವನ್ನು ಮಾಡಿದ್ದೇನೆ. ಇಷ್ಟೊಳ್ಳೆ ಬಿಸಿಲಿರುವಾಗ ಏನಾದರೂ ತಯಾರು ಮಾಡಬೇಕು ಅಂತೇಳಿ ಆಸೆಯಿಂದ ಈ ಹಪ್ಪಳನ್ನೆಲ್ಲ ಮಾಡಿಡೋದು. ಹಪ್ಪಳ ಸಂಡಿಗೆಲ್ಲ ಮಾಡಿದರೆ ಬೇಗನೆ ಒಣಗ್ತದೆ. ಈಗ ತುಂಬ ಬಿಸಿಲಿದೆ. ಈ ಸಲ ಹಪ್ಪಳದ ಮಣೆಯಿಂದ ನಾನು ಹಪ್ಪಳ ಮಾಡಿದ ಕಾರಣ ಸ್ವಲ್ಪ ದಪ್ಪವಾಗಿದೆ. ಇಲ್ಲದಿದ್ದರೆ ಕುಳಿತುಕೊಳ್ಳುವ ಮಣೆಯಲ್ಲಿ ನಾನು ಹಪ್ಪಳವನ್ನು ಮಾಡ್ತಿದ್ದೆ, ತುಂಬ ತೆಳುವಾಗಿ ಬರ್ತಿತ್ತು, ಬೇಗನೆ ಅದು ಫ್ರೈ ಕೂಡ ಆಗ್ತಿತ್ತು. ಈ ಸಲ ಸ್ವಲ್ಪ ದಪ್ಪವಾಗಿ ಮಾಡಿದ್ದೇನೆ. ಇದು ಹಲಸಿನ ಹಣ್ಣಿನಿಂದ ಮಾಡಿದ ಹಪ್ಪಳ. ಹಲಸಿನಕಾಯಿ ತಗೊಂಡು ಮರುದಿವಸ ಹೋಗೋದು ಚೆನ್ನಾಗಿ ಹಣ್ಣಾಗಿದೆ. ಈ ಹಣ್ಣಾದ 1.5 ಹಲಸಿನ ಹಣ್ಣಿನಿಂದ ಮಾಡಿದ ಹಪ್ಪಳ. ಹಲಸಿನ ಹಣ್ಣಿನಿಂದ ಬೇರೆ ಬೇರೆ ರೀತಿಯ ಬಗೆ ಬಗೆಯ ತಿಂಡಿಗಳನ್ನು ಮಾಡ್ಬೋದು. ಹಲಸಿನಕಾಯಿಯ ಬೀಜದಿಂದ ಜ್ಯೂಸನ್ನು ಮಾಡ್ತೇವೆ. ಸ್ವಲ್ಪ ಹಾಲೆಲ್ಲ ಹಾಕಿದರೆ ತುಂಬ ರುಚಿಯಾದ ಆರೋಗ್ಯಕರವಾದ ಜ್ಯೂಸನ್ನು ತಯಾರಿಸಬಹುದು. ಇದು ಹಲಸಿನ ಹಣ್ಣಿನ ತಿಂಡಿ, ಗಾರಿಗಂತ ಹೇಳ್ತೇವೆ ನಮ್ಮೂರಲ್ಲಿ ಭಾಷೆಯಲ್ಲಿ. ಇದು ಕೂಡ ಒಳ್ಳೆ ಪರಿಮಳವಾದ ರುಚಿಯಾದ ತಿಂಡಿ. ಯಾರು ಕೂಡ ಇದನ್ನು ಇಷ್ಟಪಡ್ತಾರೆ. ಗಾರಿಗವನ್ನು ಮಾಡಿಟ್ರೆ 2 ದಿನ ಅದನ್ನು ಸೇವಿಸಬಹುದು, ಏನು ಹಾಳಾಗೋದಿಲ್ಲ. ಹಲಸಿನಕಾಯಿಯ ಬದಲು ಹಲಸಿನ ಹಣ್ಣಿನಿಂದ ನಾನು ಮಾಡಿದ್ದೇನೆ ಹಪ್ಪಳ. ಇದು ಬೇಗನೆ ತಯಾರಾಗಿದೆ, ಯಾಕೆಂದರೆ ಇದು ಕಡಿಯಲಿಕ್ಕೆ ತುಂಬ ಹೊತ್ತೇನು ಬೇಕಾಗುವುದಿಲ್ಲ, ಬೇಗನೆ ಕಡಿದಿದೆ. ಹಾಗೆ ಇದನ್ನು ಉಂಡೆಗಟ್ಟುವ ಕೆಲಸವೂ ಇಲ್ಲ. ಇದೇ ರೀತಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವೇ ಸ್ಪೂನಲ್ಲಿ ಹಾಕಿ ಒತ್ತಿದರೆ ಆಯಿತು, ಬೇಗನೆ ಹಪ್ಪಳ ರೆಡಿಯಾಗೋದು. ಬೇಗನೆ ಒತ್ತಿ ಅದನ್ನು ಬಿಸಿಲಿಗೆ ಒಣಗಿಸಿದ್ದು. ಇದು ಒಣಗಲಿಕ್ಕೆ ಮಾತ್ರ 2-3 ದಿನ ಬೇಕಾಗೋದು, ಯಾಕೆಂದರೆ ಇದು ಬೇಗನೆ ಒಣಗುವುದಿಲ್ಲ ಹಣ್ಣಾದ ಸೋಳೆ ಹಾಕಿದ್ರಿಂದ. ಪ್ಲಾಸ್ಟಿಕ್ ಅಥವಾ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು. ನಾವು ಪ್ಲಾಸ್ಟಿಕ್ಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಚ್ಚಿ ನಾವು ಈ ರೀತಿ ಹಪ್ಪಳವನ್ನು ಒತ್ತಿದ್ದೇವೆ. ಬೇಗನೆ ತಯಾರಾಗಿದೆ. ಎಷ್ಟು ದಿನ ಬಿಸಿಲಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಬಿಸಿಲಿರುವಾಗ ಈ ರೀತಿ ಹಪ್ಪಳ ಅಥವಾ ಸಂಡಿಗೆ ಎಲ್ಲವನ್ನು ಒಣಗಿಸಿಟ್ರೆ ನಮಗೆ ಮಕ್ಕಳೆಲ್ಲ ಮನೆಗೆ ಬರುವಾಗ, ಈಗ ಮಕ್ಕಳಿಗೆ ರಜೆ ಇದೆ, ಯಾರಾದ್ರು ನೆಂಟರು ಮಕ್ಕಳು ಬರ್ತಾರೆ, ಯಾರು ಬರುವಾಗ ಇಂಥ ತಿಂಡಿಗಳನ್ನು ರೆಡಿ ಮಾಡಿಟ್ಟರೆ ಅವರು ಬರುವಾಗ ಇದನ್ನು ಕೊಟ್ಟರೆ ತುಂಬ ಖುಷಿಯಾಗ್ತದೆ ಅವರಿಗೆ ಕೂಡ. ನಾನು 2-3 ಸಲ ಸಂಡಿಗೆಯನ್ನು ಮಾಡಿದ್ದೇನೆ. ಮೊದಲ ಸಲದ ಸಂಡಿಗೆ ಒಣಗಿದೆ, ಇದು 2ನೇ ಸಲ ಮಾಡ್ತಾಯಿದ್ದೇನೆ. ಗಾಂಧಾರಿ ಮೆಣಸಿಗೆ ಆಗ್ತಾಯಿದೆ. ಮೊದಲ ದಿನ ಉಳಿದ ಅನ್ನ ಇದ್ದರೆ ಅದನ್ನು ಹಾಳು ಮಾಡುವ ಬದಲು ಈ ರೀತಿ ಸಂಡಿಗೆಯನ್ನು ಮಾಡಿದರೆ, ಪಪ್ಪಡದ ಬದಲು ಇದನ್ನು ಫ್ರೈ ಮಾಡಿದರೆ ಊಟಕ್ಕೆ ತುಂಬ ರುಚಿಯಾಗಿರೋದು. ಸ್ವಲ್ಪ ಗಾಂಧಾರಿ ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು ಇಷ್ಟನ್ನು ಹಾಕಲಿಕ್ಕೆ ಸಾಕು. ಹಾಗೂ ಅನ್ನ ಇಷ್ಟನ್ನು ಹಾಕಿ ನೈಸಾಗಿ ಕಡೆದು ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ಅದನ್ನು ಬಿಡಿಸಿದರೆ ಆಯಿತು. ಜಾಸ್ತಿ ತೆಳು ಮಾಡಿದರೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ಟೆಯಲ್ಲಿ ಕೂಡ ಇದನ್ನು ಈ ರೀತಿ ಹರಡ್ಬೋದು, ಇಲ್ಲ ಇದ್ದರೆ ಪ್ಲಾಸ್ಟಿಕ್ ಇದ್ದರೆ ಅದು ಕೂಡ ಒಳ್ಳೆಯದು. ಇದು ಕೂಡ ಒಣಗಲಿಕ್ಕೆ 2-3 ದಿನ ಬೇಕಾಗೋದು. ಇದು ಮೊದಲಿಗೆ ನಾನು ಮಾಡಿದ ಸಂಡಿಗೆ. ಈ ಸಲ ನಾನು ಟೊಮೆಟೊ ಈರುಳ್ಳಿ ಹಾಕಿ ಕೂಡ ಸಂಡಿಗೆ ಮಾಡಿದ್ದೇನೆ. ಅದು ಕೂಡ ತುಂಬ ರುಚಿಯಾಗಿರ್ತದೆ. ವೆರೈಟಿಯಾದ ಸಂಡಿಗೆಯನ್ನು ಮಾಡಿದರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಇದನ್ನು ಹಸಿಯಾಗಿ ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗಿರೋದು. ಖಾರ ಆಗಿರ್ತದೆ, ಗಾಂಧಾರಿ ಮೆಣಸು ಹಾಕಿದ ಕಾರಣ. ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ಈ ರೀತಿ ಚೆನ್ನಾಗಿ ಒಣಗಿದೆ. ಸ್ವಲ್ಪ ಮೆಣಸನ್ನು ಕೂಡ ಒಣಗಲಿಕ್ಕೆ ಹಾಕಿಟ್ಟಿದೆ. ಎಲ್ಲವನ್ನಿಗೆ ಒಣಗಿಸುವ ಕೆಲಸ. ಒಂದು ಕಡೆ ಹಪ್ಪಳ, ಒಂದು ಕಡೆ ಮೆಣಸು, ಒಂದು ಕಡೆ ಸೋಪ್ ನಟ್ ಅಂದರೆ ನೊರೆಕಾಯಿ ಹಾಗೂ ಗೇರು ಬೀಜ ಎಲ್ಲವನ್ನು ಈಗ ಒಣಗಿಸ್ತಾ ಇದ್ದೇವೆ. ಗೇರು ಬೀಜವನ್ನು ಕೂಡ ನಾವು ಅಂಗಡಿಗೆ ಕೊಡುವುದಿಲ್ಲ, ಇದನ್ನು ಮನೆಯಲ್ಲೇ ಚೆನ್ನಾಗಿ ಒಣಗಿಸಿ ಕೆಂಪಗಾಗುವವರೆಗೆ ಚೆನ್ನಾಗಿ ಒಣಗಿಸಿದ ನಂತರ ಮನೆಯಲ್ಲ ಅದನ್ನು ಕಟ್ ಮಾಡಿ ಅದರ ಗೋಡಂಬಿಯನ್ನು ತೆಗೆದು ಕ್ಲೀನ್ ಮಾಡಿಟ್ಟರೆ ಫ್ರಿಜ್ಜಿನೊಳಗೆ ಇಟ್ಟರೆ ತುಂಬ ಸಮಯದವರೆಗೆ, ಅದು 1 ವರ್ಷದವರೆಗೂ ಹಾಳಾಗುವುದಿಲ್ಲ. ಅಂಗಡಿಯಿಂದ ತರುವ ಬದಲು ನಮಗೆ ಮನೆಯಲ್ಲೇ ಒಳ್ಳೆ ಫ್ರೆಶ್ ಆದ ಗೋಡಂಬಿಯನ್ನು ಉಪಯೋಗಿಸಬಹುದು. ಈ ಸಲ ನಮಗೆಲ್ಲ ಮರದಲ್ಲಿಯೂ ಗೇರು ತುಂಬ ಆಗಿದೆ. ನಮ್ಮ ಮನೆಯ ಸುತ್ತಲೂ ಮನೆಯ ಅಂಗಳದಲ್ಲೇ ತುಂಬ ಮರ ಇದೆ. ಟೆರೆಸ್ ಮೇಲೆ ಹತ್ತಿದರೆ ಸಾಕು, ತುಂಬ ಗೇರು ಹಣ್ಣು ಇದೆ ನಮಗೆ. ಮಾವಿನ ಹಣ್ಣು ಕೂಡ ಟೆರೆಸ್ ಮೇಲೆ ಬೀಳ್ತಾ ಇದೆ. ಮನೆಯ ಸುತ್ತಲೂ
ಮರಗಳಿದ್ದ ಕಾರಣ ಎಷ್ಟು ಸಲ ತರಗೆಲ್ಲ ತೆಗೆದರೆ ಮತ್ತು ಬೀಳ್ತಾ ಇರ್ತದೆ. ತಿಂಗಳಿಗೊಮ್ಮೆ ಆದರೂ ಟೆರೆಸ್ ಕ್ಲೀನ್ ಮಾಡ್ತಾ ಇರ್ತೇವೆ. ಮಾವಿನಕಾಯಿ ಹಣ್ಣಾಗಿ ಇವಾಗ ಒಂದೊಂದೇ ಉದುರ್ತಾ ಇದೆ. ರಾತ್ರಿ ಬಾವಲಿಗಳು ಕೂಡ ತುಂಬ ಇರ್ತವೆ ಮರದಲ್ಲಿ. ಬೆಳಿಗ್ಗೆ ಆಗುವಾಗ ತುಂಬ ಮಾವಿನ ಹಣ್ಣು ಸಿಗ್ತಾ ಇದೆ ನಮಗೆ ಗೇರನ್ನು ಕೊಯ್ಯಲಿಕ್ಕೆ ಕಾಡಿಗೆ ಹೋಗಬೇಕಂತಲೇ ಇಲ್ಲ, ಇಲ್ಲ ಟೆರೆಸ್ ಮೇಲೆ ಹತ್ತಿದ್ರೆ ಸಾಕು, ತುಂಬ ಗೇರನ್ನು ಸಿಗ್ತಾ ಇದೆ. ಅಂಗಳದಲ್ಲಿ ಕೂಡ ತುಂಬ ಇದೆ, ಬೇಕಾಗೋದನ್ನು ನಾವು ತಿಂತಾ ಇದ್ದೇವೆ. ಮೊದಲಿಂದಲೂ ಗೇರಣ್ಣು ಅಂದರೆ ನಮಗೆ ತುಂಬ ಇಷ್ಟ, ತಿಂದರೆ ಕೂಡ ತುಂಬ ಒಳ್ಳೆಯದು. ಅಜೀರ್ಣ ಎಲ್ಲ ಸಮಸ್ಯೆ ಇರುವವರಿಗೆಲ್ಲ ಗೇರಣ್ಣು ತಿಂದರೆ ಬೇಗನೆ ಕಡಿಮೆ ಆಗೋದು. ಈ ಗೇರಹಣ್ಣಿನ ನೀರನ್ನು ಕೂಡ ಒಂದು ಬಾಟಲಿಯಲ್ಲಿ ತುಂಬಿಸಿ ಮಣ್ಣಿನ ಅಡಿಯಲ್ಲಿ ಹೂತಿಟ್ಟರೆ ನಮಗೆ ಬೇಕಾಗುವ ಅದನ್ನು 1 ವರ್ಷದವರೆಗೂ ಅದನ್ನು ಮಣ್ಣಿನೊಳಗೆ ಇಡಬೇಕಾಗುವುದು. ನಂತರ ಆ ಗೇರು ಹಣ್ಣಿನ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ 1-2 ಚಮಚದಷ್ಟು ಕುಡಿದರೆ ಸಾಕು. ಹೊಟ್ಟೆ ಉಬ್ಬರೆಲ್ಲ ಇದ್ದರೆ ಬೇಗನೆ ನಿಲ್ಲುವುದು. ವಾಂತಿ ಬೇದಿದ್ದವರಿಗೂ ಕೂಡ ಅದು ಒಳ್ಳೆಯ ಔಷಧವಾಗುವುದು. ಇದು ಮೊದಲ ಸಲ ಮಾಡಿದ ಸಂಡಿಗೆ ಚೆನ್ನಾಗಿ ಒಣಗಿದೆ. ಇನ್ನು ಇದು ಒಣಗಿದೆ ಸಾಕು. ಇನ್ನು ಇದನ್ನು ಎಣ್ಣೆಯಲ್ಲಿ ಬಿಟ್ಟರೆ ಊಟ ಮಾಡುವಾಗ ಇದನ್ನು ನಮಗೆ ಸೇವಿಸಬಹುದು. ಸಂಜೆ ಆಗುವಾಗ ಹಪ್ಪಳ ಇಷ್ಟು ಒಣಗಿದೆ. ಇದು ಹಲಸಿನ ಹಣ್ಣಿನ ಹಪ್ಪಳ. ಸಂಜೆ ಆಗುವಾಗ ಇದನ್ನೆಲ್ಲ ತೆಗೆದು ಈ ರೀತಿ ತೆಗೆದಿಡುವುದು, ಮತ್ತು ನಾಳೆ ಇದನ್ನು ವಾಪಸ್ಸು ಬೆಳಿಗ್ಗೆ ಚೆನ್ನಾಗಿ ಒಣಗಿಸುವುದು. ಇದು ಹಲಸಿನ ಹಣ್ಣಿನ ಸೊಳ್ಳೆಯಿಂದ ಮಾಡಿದ ಕಾರಣ ತುಂಬ ರುಚಿಯಾಗಿದೆ ಹೀಗೆ ಕೂಡ ತಿನ್ನಲಿಕ್ಕೆ. ಅದಕ್ಕೆ ಮೆಣಸು ಕೂಡ ಸ್ವಲ್ಪ ಜಾಸ್ತಿ ಹಾಕಿದ್ದೇವೆ. ಆದ ಕಾರಣ ಉಪ್ಪು ಹುಳಿ ಖಾರ ಚೆನ್ನಾಗಿ ಇದ್ದ ಕಾರಣ ತುಂಬ ಟೇಸ್ಟಾಗಿದೆ. ಇದು ಚೆನ್ನಾಗಿ ಒಣಗಿದ ನಂತರ ಅದು ಹೇಗಾಗಿತ್ತು ಅಂತೇಳಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಈಗ ತುಂಬ ಸೆಕೆ ಅಲ್ವಾ, ಆದ ಕಾರಣ ತಲೆಗೆ ಸ್ವಲ್ಪ ಶಾಂಪೂವನ್ನು ಮಾಡ್ತಾ ಇದ್ದೇನೆ. ನಮಗೆ ಮೊದಲಿಂದಲೂ ಇದೇ ಶಾಂಪೂ ದಾಸವಾಳದ ಸೊಪ್ಪು ಹಾಗೂ ತುಳಸಿ ಎಲೆಗಳನ್ನು ಹಾಕಿ ನಾವು ತಾಳಿಯನ್ನು ಮಾಡಿ ಅದನ್ನೇ ತಲೆಗೆ ಉಪಯೋಗಿಸುವ. ಕೂದಲು ಉದ್ದ ಬರಲಿಕ್ಕೆ ಒಳ್ಳೆಯದಾಗ್ತದೆ, ಕೂದಲು ಸ್ಮೂತ್ ಆಗಿರುವುದು ಹಾಗೂ ತಲೆ ಹೊಟ್ಟು ಎಲ್ಲ ಹೋಗ್ತದೆ. ನಾವು ಮೊದಲಿಂದಲೂ ಶಾಂಪೂನ್ನು ಉಪಯೋಗಿಸಲೇ ಇಲ್ಲ, ಆದ ಕಾರಣ ನಮಗೆ ತಲೆ ಹೊಟ್ಟಿನ ಪ್ರಾಬ್ಲಮೇ ಇಲ್ಲ. ದಾಸವಾಳದ ಹೂವಿನೊಂದಿಗೆ ಅದರ ಎಲೆ ಹಾಗೂ ಸ್ವಲ್ಪ ತುಳಸಿ ಎಲೆ, ಬೇಕಾದರೆ ಕರಿಬೇವಿನ ಸೊಪ್ಪು ಕೂಡ ಎಲ್ಲ ಹಾಕ್ಬೋದು. ಎಲ್ಲವನ್ನು ಹಾಕಿ ಈ ರೀತಿ ತಾಳಿ ಮಾಡೋದು. ತಾಳಿಗೆ ಬೇರೆ ಏನು ಅವಶ್ಯಕತೆ ಇಲ್ಲ. ದಾಸವಾಳದ ಸೊಪ್ಪು ಮತ್ತು ಅದರ ಹೂವು ತುಳಸಿ ಇದ್ದರೆ ಸಾಕು. ಬರೀ ದಾಸವಾಳದ ಸೊಪ್ಪು ಇದ್ದರೂ ಕೂಡ ಸಾಕಾಗ್ತದೆ. ಇದನ್ನು ಈ ಸೆಕೆಗಾಲದಲ್ಲಿ ಬಿಸಿಲಿಗೆ ಬಂದು ಸಂಜೆ ಆಗುವಾಗ ತಲೆಗೆ ಸ್ವಲ್ಪ ಹಾಕಿ ಸ್ನಾನ ಮಾಡಿದರೆ ತುಂಬ ಕೂಲಾಗಿರ್ತದೆ, ದೇಹವೇ ತಂಪಾಗಿರ್ತದೆ. ತುಳಸಿ ಗಿಡದಲ್ಲಿ ಎಲೆಗಳೇ ಕಡಿಮೆ ಆಗಿದೆ. ಈಗ ಸರಿಯಾಗಿ ನೀರು ಕೂಡ ಇದಕ್ಕೆ ಹಾಕಲಿಲ್ಲ, ಆದ ಕಾರಣ ಅದು ಒಣಗ್ತಾ ಇದೆ. ದಾಸವಾಳದ ಸೊಪ್ಪು ಇಷ್ಟು ಇದೆ. ಯಾವ ದಾಸವಾಳದ ಸೊಪ್ಪು ಕೂಡ ಆಗ್ತದೆ. ತಾಳಿ ಮಾಡಿ ಹಾಕಿದರೆ ದೇಹಕ್ಕೆ ತುಂಬ ತಂಪು. ಯಾರು ಬೇಕಾದರೆ ಇದನ್ನು ಹಾಕಿ ಸ್ನಾನ ಮಾಡ್ಬೋದು. ಒಮ್ಮೆ ನೀವು ತಲೆಗೂದಲಿಗೆ ಹಾಕಿ ಸ್ನಾನ ಮಾಡಿ ನೋಡಿ, ಆಗ ಗೊತ್ತಾಗ್ತದೆ ರಿಸಲ್ಟ್ ಏನು ಅಂತೇಳಿ. ಈ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು, ಅದು ತುಂಬ ಮಣ್ಣೆಲ್ಲ ಇರ್ತದೆ, ಧೂಳೆಲ್ಲ, ಆದ ಕಾರಣ ಚೆನ್ನಾಗಿ ಒಮ್ಮೆ ತೊಳೆದು ನಂತರ ಅದಕ್ಕೆ ಹೂವನ್ನು ಕೂಡ ಹಾಕ್ತಾ ಇದ್ದೇನೆ. ಈ ಬಟ್ಟೆಗೆ ಕಲ್ಲಿನ ಮೇಲೆ ಇಟ್ಟು ನಾನು ಅದನ್ನು ಚೆನ್ನಾಗಿ ಅದನ್ನು ಜಜ್ಜಿದ್ರು ಕೂಡ ಆಗ್ತಿಲ್ಲ, ಮಿಕ್ಸಿಯಲ್ಲಿ ಕೂಡ ಕಡಿಬೋದು. ನಾನು ಈ ಕಲ್ಲಿನ ಮೇಲೆ ಚೆನ್ನಾಗಿ ಈ ರೀತಿ ಮಾಡಿ ಜ್ಯೂಸ್ ಮಾಡಿ ನಂತರ ಅದನ್ನು ತಲೆಗೆ ಹಾಕೋದು. ಈ ಸೆಕೆಗಾಲದಲ್ಲಿ ಈ ರೀತಿ ತಾಳಿಯನ್ನು ಮಾಡಿ ಹಾಕಿದರೆ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟು. ಒಮ್ಮೆ ಹಾಕಿ ನೋಡಿ ನೀವು. ಅದರ ಸೊಪ್ಪು ಇದೆಲ್ಲ ಅದು ತುಂಬ ನ್ಯೋಲಿಯಾಗಿರಬೇಕು, ಲೋಳೆಯಾಗಿ. ಕೆಲವೊಮ್ಮೆ ಅಲೋವೆರಾ ಕೂಡ ನಾವು ಹಾಕ್ತೇವೆ. ಅಲೋವೆರಾ ಹಾಕಿದರೆ ಸ್ವಲ್ಪ ತುರಿಸ್ತದೆ, ಆದ ಕಾರಣ ಅದನ್ನು ನಾವು ಹಾಕಲಿಲ್ಲ. ಬರೀ ಈ ಸೊಪ್ಪು ಮತ್ತು ಹೂಗಳಿದ್ರೂ ಕೂಡ ಸಾಕಾಗ್ತದೆ. ಇದನ್ನು ಹಾಕಿ ತಲೆಗೆ ಹಾಕಿ ಮತ್ತೆ ತಲೆಗೆ ಸ್ನಾನ ಮಾಡೋದು. ಕಲ್ಲಿಗೆ ಉಜ್ಜಿದ್ರೆ ಕಲ್ಲಲ್ಲೇ ಅದೇ ರೀತಿ ಹಸಿರು ಉಳಿತದೆ, ಆದ ಕಾರಣ ಅವಾಗವಾಗಲೇ ಕಲ್ಲನ್ನು ಕ್ಲೀನ್ ಮಾಡಿದರೆ ಆಯಿತು. ನೋಡಿ, ಇದನ್ನು ತಲೆಗೆ ಹಾಕಿದರೆ ತುಂಬ ಖುಷಿ ಆಗ್ತದೆ, ತಂಪಾಗ್ತದೆ. ಸೆಕೆಗಾಲದಲ್ಲಿ ಯಾವಾಗಲೂ ಸಂಜೆ ಹೊತ್ತಲ್ಲಿ ಕೆಲಸದಿಂದ ಬಂದು ಗಂಡಸರಿಗಾದರೆ ಹೆಂಗಸರಿಗಾದರೆ ಯಾರಿಗೂ ಕೂಡ ಮಕ್ಕಳಿಗೆ ಎಲ್ಲರಿಗೂ ಹಾಕ್ಬೋದು. ಸಂಜೆ ಹೊತ್ತಲ್ಲಿ ಸ್ನಾನ ಮಾಡುವಾಗ ಸ್ವಲ್ಪ ಹೊತ್ತು ಹಾಕಿ ಒಂದು 5 ನಿಮಿಷ ಬಿಟ್ಟು ಸ್ನಾನ ಮಾಡಿದರೆ
ಒಳ್ಳೆ ತಂಪಾಗುತ್ತದೆ. ನಾನು ಈ ರೀತಿ ಕೂದಲಿಗೆ ಹಾಕ್ತಾ ಇದ್ದೇನೆ. ನಾವು ಯಾವಾಗಲೂ ಇದೇ ರೀತಿ ಹಾಕಿ ಸ್ನಾನ ಮಾಡೋದು. ಮೊದಲೆಲ್ಲ ತೋಡಲ್ಲಿ ಸ್ನಾನ ಮಾಡ್ತಾಯಿದ್ದೆವು. ತೋಡಿನಲ್ಲಿ ಇದೇ ರೀತಿ ತಲೆಗೆ ಕರಳನ್ನು ಕೊಂಡೋಗಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತಾಗಿ ಬಗ್ಗಿ ತಲೆಗೆ ಸ್ನಾನ ಮಾಡುವುದು. ನಮ್ಮ ಹಳ್ಳಿಯಲ್ಲೆಲ್ಲ ಅದೇ ರೀತಿ ಮಾಡ್ತಾರೆ. ಈ ತಾಳೆಯನ್ನು ಹಾಕಿದರೆ ಬೇರೆ ಯಾವ ಶಾಂಪುವಿನ ಅಗತ್ಯ ಕೂಡ ಇಲ್ಲ. ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತದೆ. ತಲೆ ಹೊಟ್ಟು ಕೂಡ ಇದ್ದವರಿಗೆ ತುಂಬ ಒಳ್ಳೆಯದು, ತಲೆ ಹೊಟ್ಟೆಲ್ಲ ಹೋಗುವುದು. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗುವವರೆಗೂ ಬಾಯ್.